ಆಕಾಶವಾಣಿ ಪ್ರಗತಿ ಪಥ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ಪತ್ರಕರ್ತರಾದ ಭೀಮಾಶಂಕರ್ ಫಿರೋಜಾಬಾದ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನರೇಗಾವು ಈಗ 21ನೇ ವಸಂತದಲ್ಲಿ ಮುನ್ನಡೆಯುತ್ತಿರುವ ದೇಶದ ಸಮಗ್ರ ಅಭಿವೃದ್ಧಿಗೆ ಆಶಾಕಿರಣವಾಗಿದೆ. 2005ರ ಏಪ್ರಿಲ್ 1ರಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ UPA 2 ಸರ್ಕಾರದಲ್ಲಿ ಗ್ರಾಮೀಣ ಭಾರತವನ್ನು ಬೆಳಗಲು ಬಂದಂಥ ಕ್ರಾಂತಿಕಾರಿಕ ಯೋಜನೆ ಇದಾಗಿದೆ. ನರೇಗಾ ಎಂದರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಆಗಿ ದೇಶದ ಜನತೆಗೆ ಪರಿಚಯವಾದ ಕಾರ್ಮಿಕ ಕಾಯ್ದೆ. ನಂತರದ ಕಾಲಘಟ್ಟದಲ್ಲಿ 2009ರಲ್ಲಿ UPA ಸರ್ಕಾರದಲ್ಲೇ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಆಗಿ ಮರುನಾಮಕರಣಗೊಂಡು ಈಗ 20 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರವು VBG ರಾಮ್ಜಿ ಎಂದು ಹೆಸರಿಸಿದೆ. ಈ ಯೋಜನೆಯಿಂದ ಸಿಗುವ ಲಾಭದ ಬಗ್ಗೆ ನಾವು ಇಲ್ಲಿ ಬೆಳಕು ಚೆಲ್ಲುವ ಪ್ರಯತ್ನ ಮಾಡುತ್ತಿರುವೆ. ಕೆಲಸಕ್ಕಾಗಿ ಅರ್ಜಿ ಹಾಕಿದ ಜಾಬ್ ಕಾರ್ಡ್ ಹೊಂದಿದ ಕುಟುಂಬಕ್ಕೆ 15 ದಿನದೊಳಗೆ ಕೆಲಸ ಕೊಡಬೇಕೆಂಬ ನಿಯಮ ಜಾರಿ ಇದೆ. ಬಹುತೇಕ ಕಡೆ ಕೆಲಸ ಸಿಗದಿದ್ದಾಗ ನಿರುದ್ಯೋಗ ಭತ್ಯೆ ಕೊಡುವ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕೆಂಬ ಕೂಗು ಸಹ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆ ಸಾಧಿಸುವ ಕೆಲಸ ಮಾಡಲಿ. ಅಂದ ಹಾಗೆ VBG ರಾಮ್ಜಿ ಹೆಸರು ವಿಸ್ತರಿಸಿ ಹೇಳೋದಾದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಎಂಬುದಾಗಿ ಬದಲಾಯಿಸಲಾಗಿದೆ. ನಾವು ಈ ಒಂದು ಹೊಸ ಸ್ವರೂಪದ VBG ರಾಮ್ಜಿ ನರೇಗಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಈಗಿರುವ 100 ದಿನಗಳ ಬದಲಾಗಿ ಪ್ರತಿ ವರ್ಷ ಒಬ್ಬ ಕೂಲಿಕಾರನಿಗೆ 125 ಮಾನವ ದಿನಗಳವರೆಗೆ ಖಾತ್ರಿ ಉದ್ಯೋಗ ನೀಡುವ ಮೂಲಕ ಆರ್ಥಿಕ ಭದ್ರತೆ ಒದಗಿಸುವ ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. 60% ಕೇಂದ್ರ ಸರ್ಕಾರ ಅನುದಾನ ಭರಿಸಿದರೆ 40% ರಾಜ್ಯ ಸರ್ಕಾರ ಅನುದಾನ ಹಂಚಿಕೆ ಮಾಡಬೇಕೆಂಬ ನಿಯಮಾವಳಿ ರೂಪಿಸಲಾಗಿದೆ. ಆದರೆ ಈಶಾನ್ಯ ರಾಜ್ಯ ಮತ್ತು ಹಿಮಾಲಯ ರಾಜ್ಯಗಳಲ್ಲಿ 90% ಮತ್ತು 10ರ ಅನುಪಾತದಲ್ಲಿ ಅನುದಾನ ಹಂಚಿಕೆ ಮಾಡಲು ಉಲ್ಲೇಖಿಸಲಾಗಿದೆ. ಈ ಹಿಂದೆ 1960ರಿಂದಲೂ ಗ್ರಾಮೀಣ ಜನರ ಉದ್ಯೋಗ ಕಲ್ಪಿಸುವ ಹಾಗೂ ಅಭಿವೃದ್ಧಿಗಾಗಿ ವಿವಿಧ ಹೆಸರಿನ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯರೂಪಕ್ಕೆ ಬರದಿದ್ದರಿಂದ ಈಗ ನರೇಗಾಕ್ಕೆ ಹೆಚ್ಚು ಕ್ರಾಂತಿ ಮಾಡುತ್ತಿರುವ ಯೋಜನೆ ಇದಾಗಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕೂಲಿ ನೀಡಲಾಗುತ್ತದೆ. 2011ರ ಮತ್ತು 12ರ ಗ್ರಾಮೀಣ ಭಾಗದ ಬಡತನ ಪ್ರಮಾಣವು 25.7% ಇದ್ದರೆ 2023-24ರಲ್ಲಿ 4.86% ಇಳಿಕೆ ಕಂಡಿರುವುದು ಸಮಾಧಾನಕರ ಸಂಗತಿ. ಈ ಯೋಜನೆ ಅಸಾಧ್ಯಗೊಳಿಸದೆ ಪರಿಣಾಮಕಾರಿಯಾಗಿ ಜಾರಿಗೆ ತಂದರೆ ಭಾರತ ಹಸಿವು ಮುಕ್ತ ಬಡತನ ಮುಕ್ತ ದೇಶ ಆಗುವುದರಲ್ಲಿ ಎರಡು ಮಾತಿಲ್ಲ. ಗ್ರಾಮೀಣ ಮೂಲಸೌಕರ್ಯ ವ್ಯವಸ್ಥೆ ಸುಧಾರಣೆ, ನೀರಾವರಿ ಕೆಲಸಗಳಿಗೆ ಆದ್ಯತೆ, ಗ್ರಾಮೀಣ ರಸ್ತೆ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆ, ಪರಿಸರ ರಕ್ಷಣೆ, ಕೃಷಿ ಮತ್ತು ಉತ್ಪಾದಕತೆ ಹೆಚ್ಚಳಕ್ಕೆ ಆದ್ಯತೆ ಸಿಗಲಿದೆ. ರೈತರಿಗೆ ಕೊಯ್ಲಿನ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆ ಹೆಚ್ಚಲಿದೆ. ಅಲ್ಲದೆ ಡಿಜಿಟಲ್ ಸಂಬಳ ಪಾವತಿ ಇರುವುದರಿಂದ ಅಕ್ರಮ ಅವ್ಯವಹಾರ ಸೋರಿಕೆ ಸಮಸ್ಯೆ ಇರುವುದಿಲ್ಲ ಎನ್ನುವುದು ಮತ್ತೊಂದು ಸಂಗತಿ. ಇದರೊಂದಿಗೆ ಗ್ರಾಮೀಣ ಜನರ ಆದಾಯ ಕೂಡ ನಿಶ್ಚಿತವಾಗಿ ಏರಿಕೆಯಾಗಲಿದೆ. ಮತ್ತೊಂದು ವಿಶೇಷ ಏನೆಂದರೆ ಹಳ್ಳಿಗಳಲ್ಲಿ ಕೈಗೊಳ್ಳುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ GPS ಮತ್ತು ಮೊಬೈಲ್ ಆಧಾರಿತ ಮಾನಿಟರಿಂಗ್ ವ್ಯವಸ್ಥೆ ತರಲಾಗಿದೆ. 6 ತಿಂಗಳಿಗೊಮ್ಮೆ ಸೋಷಿಯಲ್ ಆಡಿಟ್ ಕೂಡ ಕಡ್ಡಾಯಗೊಳಿಸಲಾಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ 232 ಬ್ಲಾಕ್ಗಳಿದ್ದರೆ 5958 ಗ್ರಾಮ ಪಂಚಾಯತಿಗಳಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿದೆ. ರಾಜ್ಯದಲ್ಲಿ 81,09,000 ಉದ್ಯೋಗ ಚೀಟಿ ಪಡೆದುಕೊಂಡರೆ ಈ ಪೈಕಿ 41,06,000 ಸಕ್ರಿಯ ಜಾಬ್ ಕಾರ್ಡ್ಗಳಿವೆ. 1,79,81,000 ಜನ ನರೇಗಾ ಕೂಲಿ ಕಾರ್ಮಿಕರು ತಮ್ಮ ಹೆಸರು ನೋಂದಾಯಿಸಿದರೆ ಈ ಪೈಕಿ ಕೇವಲ 71,11,000 ಜನ ಮಾತ್ರ ಸಕ್ರಿಯ ಕೂಲಿ ಕಾರ್ಮಿಕರಾಗಿದ್ದಾರೆ. ಕೂಲಿ ಹಣ, ಸಾಮಗ್ರಿ ವೆಚ್ಚ ಮತ್ತು ಆಡಳಿತಾತ್ಮಕ ಖರ್ಚುಗಳಿಗೆ ಅನುದಾನ ವಿನಿಯೋಗಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಹೆಚ್ಚಿನ ಕೂಲಿ ಹಣ ಅಂದರೆ ದಿನಕ್ಕೆ 370 ರೂಪಾಯಿ ನಿಗದಿಪಡಿಸಲಾಗಿದೆ. ನರೇಗಾ ಕೂಲಿಕಾರರು ಕೆಲಸ ಮಾಡುವ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತು ನೆರಳಿನ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಕೂಲಿ ಕಾರ್ಮಿಕರೊಂದಿಗೆ 5 ವರ್ಷದಕ್ಕಿಂತ ಕಡಿಮೆ ವಯಸ್ಸಿನ ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಯಾವುದೇ ಕಾಮಗಾರಿ ಸ್ಥಳದಲ್ಲಿ ಇದ್ದಲ್ಲಿ ಅಂತ ಮಕ್ಕಳ ಪಾಲನೆಗಾಗಿ ಒಬ್ಬರು ಕೂಲಿಕಾರರನ್ನು ನಿಯೋಜಿಸಬೇಕು ಮತ್ತು ಅವರಿಗೆ ಯೋಜನೆಯಡಿ ಕೂಲಿಕಾರರಿಗೆ ನೀಡಲಾಗುವ ಕೂಲಿಯನ್ನು ಪಾವತಿಸಬೇಕು. ಈ ಕಾಯ್ದೆಯ ಅನುಸೂಚಿ 2ರ ಪ್ರಕಾರ ಕೆಲಸ ನಿರ್ವಹಿಸುತ್ತಿರುವ ಯಾವುದೇ ಕೂಲಿಕಾರನು ಕೆಲಸದ ಕಾರಣದಿಂದಾಗಿ
ಮತ್ತು ಕೆಲಸದ ಸಮಯದಲ್ಲಿ ಯಾವುದೇ ಅವಘಡದಿಂದಾಗಿ ಗಾಯಗೊಂಡಲ್ಲಿ ಆತನಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡತಕ್ಕದ್ದು. ಒಂದು ವೇಳೆ ಕೂಲಿಕಾರರ ಮೃತಪಟ್ಟರೆ ಆತನ ಕಾನೂನುಬದ್ಧ ವಾರಸುದಾರರಿಗೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿಯಲ್ಲಿ ನಿಗದಿಪಡಿಸಿದ ಅಥವಾ ಕೇಂದ್ರ ಸರ್ಕಾರ ಅಧಿಸೂಚಿಸಿದಷ್ಟು ಮೊತ್ತದ ಪರಿಹಾರ ನೀಡಬೇಕೆಂಬ ನಿಯಮವಿದೆ. ಪ್ರಸ್ತುತ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಮರಣ ಹೊಂದಿದ ಅಥವಾ ಅಂಗವಿಕಲತೆ ಒಳಗಾದ ವ್ಯಕ್ತಿಯ ವಾರಸುದಾರನಿಗೆ 2 ಲಕ್ಷ ರೂಪಾಯಿ ನೀಡಲು ಅವಕಾಶವಿದ್ದು, ಇದೇ ಮೊತ್ತದ ಪರಿಹಾರವನ್ನು ಕೂಲಿಕಾರರ ವಾರಸುದಾರರಿಗೆ ನೀಡಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಲಾಭವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಕೂಲಿಕಾರರಿಗೆ ತಲುಪಿಸುವ ಉದ್ದೇಶದಿಂದ ಕೂಲಿಕಾರರನ್ನು ಸಂಘಟಿಸಲು ಮತ್ತು ಕಾರ್ಯಸ್ಥಳದ ನಿವಾರಣೆ ಮಾಡಲು ಕಾಯಕ ಬಂಧು ತೊಡಗಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಈ ಯೋಜನೆಯಡಿ ನೋಂದಾಯಿತರಾದ ಅಕುಶಲ ಕೂಲಿಕಾರರನ್ನು ತಲಾ 20 ಕೂಲಿಕಾರರ ಒಂದೊಂದು ಗುಂಪುಗಳಾಗಿ ವಿಂಗಡಿಸುವುದು. ಪ್ರತಿಯೊಂದು ಕೂಲಿಕಾರರ ಗುಂಪಿನಲ್ಲಿ ಒಬ್ಬರನ್ನು ಕಾಯಕ ಬಂಧು ಎಂದು ಗುರುತಿಸಿ ಕೂಲಿಕಾರರನ್ನು ಸಂಘಟಿಸಿ ಕಾಮಗಾರಿಗಳಲ್ಲಿ ತೊಡಗಿಸುವ ಮೂಲಕ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡಲು ಮತ್ತು ಅನುಷ್ಠಾನಗೊಳಿಸುವ ಕಾಮಗಾರಿಗಳ ಕಾರ್ಯಸ್ಥಳದ ಮೇಲ್ವಿಚಾರಣೆ ಮಾಡಲು ಬಿಎಫ್ಟಿಗಳನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳಲು ಅವಕಾಶವಿದೆ. ಗ್ರಾಮ ಪಂಚಾಯಿತಿಯು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳ ಶಿಫಾರಸುಗಳಿಗೆ ಅನುಗುಣವಾಗಿ ಈ ಯೋಜನೆಯಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಕಾಮಗಾರಿಗಳನ್ನು ಗುರುತಿಸಲು ಜವಾಬ್ದಾರಿಯಾಗಿದೆ. 18 ವರ್ಷ ಮೇಲ್ಪಟ್ಟವರು ತಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಉದ್ಯೋಗ ಚೀಟಿ ಪಡೆದುಕೊಂಡು ಕೆಲಸಕ್ಕೆ ಅರ್ಜಿ ಸಲ್ಲಿಸಬೇಕೆಂಬ ನಿಯಮ ಕೂಡ ಇದೆ. ಜಲ ಸಂರಕ್ಷಣೆ ಮತ್ತು ಜಲ ಮರುಪೂರಣ ಕಾಮಗಾರಿಗಳು, ಕುಡಿಯುವ ನೀರಿನ ಮೂಲಗಳು ಸೇರಿದಂತೆ ಅಂತರ್ಜಲ ಮರುಪೂರಣಕ್ಕೆ ವಿಶೇಷ ಒತ್ತು ಕೊಡಲಾಗಿದೆ. ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣೆ, ನಾಲಾಗಳ ಅಭಿವೃದ್ಧಿ, ಕೆರೆ ಕಲ್ಯಾಣಿ, ಗೋಕಟ್ಟೆಗಳಂಥ ಸಾಂಪ್ರದಾಯಿಕ ಜಲಮೂಲಗಳ ಪುನಶ್ಚೇತನ, ಅರಣ್ಯೀಕರಣ, ಸಮುದಾಯದ ಜಮೀನುಗಳಲ್ಲಿ ಭೂ ಅಭಿವೃದ್ಧಿ ಕಾಮಗಾರಿಗಳಿಗೂ, ದುರ್ಬಲ ವರ್ಗಗಳಿಗೆ ವೈಯಕ್ತಿಕ ಮತ್ತು ಸಮುದಾಯದ ಆಸ್ತಿಗಳ ನಿರ್ಮಾಣ, ಬದು ನಿರ್ಮಾಣ, ಕೃಷಿ ಹೊಂಡ, ತೆಗೆದ ಬಾವಿ, ಭೂ ಅಭಿವೃದ್ಧಿಯಂತ ಕೃಷಿ ಜಮೀನುಗಳ ಫಲವತ್ತತೆ ಹೆಚ್ಚಿಸುವ ಹಾಗೂ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಗಳು ಸೇರಿವೆ. ಬಿದಿರು, ರಬ್ಬರು ಮತ್ತು ತೆಂಗು, ತೋಟಗಾರಿಕೆ ಬೆಳೆಗಳು, ರೇಷ್ಮೆ ಮತ್ತು ಕೃಷಿ ಜಮೀನುಗಳಲ್ಲಿ ಅರಣ್ಯ ಸಸಿ ಬೆಳೆಸುವ ಕಾಮಗಾರಿಗಳು, ಮೇವು ಬೆಳೆಸುವುದು, ನಿರುಪಯುಕ್ತ ಜಮೀನುಗಳನ್ನು ಅಭಿವೃದ್ಧಿಪಡಿಸುವುದು, ವಸತಿ ಯೋಜನೆಗಳಲ್ಲಿ ಮಂಜೂರಾದ ಮನೆಗಳ ನಿರ್ಮಾಣದ ಅಕುಶಲ ಕೂಲಿ ವೆಚ್ಚ, ದನ, ಕುರಿ, ಮೇಕೆ, ಕೋಳಿ, ಹಂದಿ ಮುಂತಾದ ಜಾನುವಾರುಗಳ ಸಾಕಣೆ ಶೆಡ್ಗಳ ನಿರ್ಮಾಣ, ಮೀನು ಒಣಗಿಸುವ ಕಟ್ಟೆಗಳು, ಸಂಗ್ರಹಣಾ ವ್ಯವಸ್ಥೆ, ಮೀನು ಸಾಕಾಣಿಕೆ ಕಟ್ಟೆಗಳ ನಿರ್ಮಾಣದಂಥ ಮೀನುಗಾರಿಕೆ ಕಾಮಗಾರಿಗಳನ್ನು, ಜೈವಿಕ ಗೊಬ್ಬರ ತಯಾರಿಕೆ, ಸ್ವಸಹಾಯ ಗುಂಪುಗಳಿಗೆ ಮೂಲಭೂತ ಸೌಕರ್ಯಗಳನ್ನು, ಕೃಷಿ ಉತ್ಪನ್ನಗಳ ಸಂಗ್ರಹಣೆಗೆ ಗೋದಾಮುಗಳ ನಿರ್ಮಾಣ ಮತ್ತು ಜೈವಿಕ ಗೊಬ್ಬರ ತಯಾರಿಕೆಗೆ ಸೌಲಭ್ಯಗಳಂಥ ಕೃಷಿ ಉತ್ಪಾದಕತೆ ಹೆಚ್ಚಿಸುವ ಕಾಮಗಾರಿಗಳು, ಸ್ವಸಹಾಯ ಸಂಘಗಳ ಚಟುವಟಿಕೆಗಳಿಗೆ ವರ್ಕ್ ಶೆಡ್ಗಳ ನಿರ್ಮಾಣ, ವೈಯಕ್ತಿಕ ಶೌಚಾಲಯ, ಶಾಲಾ ಶೌಚಾಲಯ, ಅಂಗನವಾಡಿ ಶೌಚಾಲಯ, ಘನತ್ಯಾಜ್ಯ ವಿಲೇವಾರಿ ಕಾಮಗಾರಿಗಳು, ಗ್ರಾಮೀಣ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಮತ್ತು ಆಟದ ಮೈದಾನಗಳ ನಿರ್ಮಾಣ, ಪಂಚಾಯಿತಿ ಕಟ್ಟಡ, ಅಂಗನವಾಡಿ ಕಟ್ಟಡ, ಸೈಕ್ಲೋನ್ ಶೆಲ್ಟರ್, ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಸ್ಮಶಾನಗಳ ಅಭಿವೃದ್ಧಿ, ಗ್ರಾಮೀಣ ಗೋದಾಮುಗಳ ನಿರ್ಮಾಣ, ಹೀಗೆ ಅನೇಕ ಯಾವುದೇ ಕಾಮಗಾರಿಗಳು ಇದ್ದರೂ ಕೂಡ ಕಡ್ಡಾಯವಾಗಿ ಜಾಬ್ ಕಾರ್ಡ್ ಹೊಂದಿರಬೇಕು. ಅಲ್ಲದೆ ಆತನ ಕುಟುಂಬದ ಒಬ್ಬರಾದರೂ ಕೆಲಸ ಮಾಡಬೇಕೆಂಬ ನಿಯಮಗಳಿವೆ. ಕೇವಲ ಕೂಲಿ ಕಾರ್ಮಿಕರ ಬದುಕು ಮಾತ್ರ ಹಸನಾಗುತ್ತಿಲ್ಲ, ವಿಶೇಷವಾಗಿ ರೈತಾಪಿ ಜನರಿಗೂ ಈ ಕಾಯ್ದೆ ವರದಾನವಾಗಿ ಪರಿಣಮಿಸಿದೆ. ಕೃಷಿ, ತೋಟಗಾರಿಕೆ, ಅರಣ್ಯ, ರೇಷ್ಮೆ, ಪಶುಸಂಗೋಪನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮೂಲಸೌಕರ್ಯ ಅಭಿವೃದ್ಧಿ ಸೇರಿ ಅನೇಕ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ತನ್ನ ಕಾರ್ಯ ವಿಸ್ತರಿಸಿಕೊಂಡಿದೆ. ಈಗ ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಂಬಡ್ಸ್ಮನ್ಗಳು ಇರುವುದರಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಕಲಿ ಕಳಪೆ ಕಾಮಗಾರಿಗೆ ನಿಗಾ ವಹಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಹೀಗಾಗಿ ತಾಲೂಕು ಮತ್ತು ಪಂಚಾಯತಿ ಮಟ್ಟದಲ್ಲಿ ಕೂಡ ಓಂಬಡ್ಸ್ಗಳ ಕೆಲಸ ಕಾರ್ಯಗಳು ಚುರುಕಿನಿಂದ ಆಗುವಂತೆ ವ್ಯವಸ್ಥೆ ಜಾರಿ ಆಗಬೇಕಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಅಗತ್ಯವಿರುವ ಮೂಲ ಸೌಕರ್ಯ ಅಭಿವೃದ್ಧಿಗೆ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿ ದುಡಿಯುವ ಕೈಗಳಿಗೆ ಕೆಲಸ ಕೊಟ್ಟು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಎಲ್ಲರೂ ಕೈ ಜೋಡಿಸೋಣ. ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ನಗರಗಳಿಗೆ ವಲಸೆ ಹೋಗುವ ಪ್ರಮಾಣ ತಡೆಗಟ್ಟಲು ನಾವು ನೀವೆಲ್ಲರೂ ಪ್ರಯತ್ನಿಸೋಣ. ನಿರುದ್ಯೋಗ ನಿವಾರಣೆ, ಬಡತನ ನಿರ್ಮೂಲನೆ ಜಾಗರೂಕರಾಗಿ ಜಾಗೃತಿ ಮೂಡಿಸೋಣ. ಇದುವರೆಗೂ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡಿದವರು ಕಲಬುರಗಿಯ ಪತ್ರಕರ್ತರಾದ ಭೀಮಾಶಂಕರ್ ಫಿರೋಜಾಬಾದ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.